ಇವರು ಭರವಸೆಗಳು ಕೊಟ್ರಲ್ಲ ಈ ಎಲೆಕ್ಷನ್ಗಿಂತ ಮುಂಚೆ ಪ್ರಣಾಳಿಕೆ ಮಾಡಿದ್ರಲ್ಲ, ಅವಾಗ ಅವ್ರು ಏನಂತ ಹೇಳಿದ್ರು? ಖಚಿತ, ನಿಶ್ಚಿತ, ಖಂಡಿತ, ಫ್ರೀ, ಅಲ್ಲೋಗ್ರಿ ಇಲ್ಲೋಗ್ರಿ ಅಂತ ಹೇಳಿದ್ರಲ್ವಾ. ನಾನ್ ಕೇಳೋದಂತೆ ಅವಾಗ ಕಂಡೀಷನ್ ಅಪ್ಲೈ ಅಂತ ಯಾಕೆ ಸರ್ ಹೇಳಿಲ್ಲ? ಇದನ್ ಕೊಡೋದಕ್ಕೆ ಇವರೇ ಬೇಕಾ ಸರ್? ಗಂಡನ್ ಜೋಬ್ನ ಖಾಲಿ ಮಾಡಿ ಎಂಟಿ ಪರ್ಸ್ನ ತುಂಬಿಸ್ಬೇಕೆ ಇವರೇ ಬೇಕಾ? ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಲ್ಲ 5 ಕೆಜಿ ಅಕ್ಕಿ, ಅದ್ರ ಜೊತೆಗೆ ನಾವು ರಾಜ್ಯ ಸರ್ಕಾರದವರು 5 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ಬೋದಾಯ್ತು. ಅವತ್ ಯಾಕೆ ಸರ್ ಹೇಳಿಲ್ಲ? ಅವತ್ತು ಸುಮ್ನೆ ಇವತ್ ಮಾತ್ರ ಯಾಕೆ ಕೇಂದ್ರ ಸರ್ಕಾರದ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಾ? ಎಲೆಕ್ಷನ್ ಮುಂಚೆ ಏನಂತ ಹೇಳ್ತಾ ಇದ್ರು? ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲೆಲ್ಲಿ ಹೋದ್ರು ಅದನ್ನೊಂದು ಇಟ್ಕೊಂಡು ಸಿಂಬಲ್ ಹಾಕಿ ಎಲ್ಲಾ ಕಡೆ ಕೇಳಿದ್ರು. ಏನಕ್ಕೆ ಜಾಸ್ತಿ ಆಗಿತ್ತು? ಕೊರೋನಾ ಟೈಮಲ್ಲಿ ಇದೇ ಬಿಜೆಪಿ ಸರ್ಕಾರ ಹೇಗೆ ಭಾರತನ ಉಳಿಸ್ಕೊಂತು ಅಂತ ಪ್ರತಿ ಒಬ್ಬ ಪ್ರಜೆಗೂ ಗೊತ್ತಿದೆ. ಒಂದು ವ್ಯಾಕ್ಸಿನೇಷನ್ ಮೋದಿಜಿ ಅವರು ಮಾಡಿರ್ಲಿಲ್ಲ ಅಂದಿದ್ರೆ ಪ್ರತಿ ಪ್ರಜೆಯಲ್ಲಿ ಮನೆಗೆ ಒಬ್ರನ್ನ ನಾವು ಕಳ್ಕೋಬೇಕಾಗಿತ್ತು. ಈಗ ಒಂದು ಹೆಂಗ್ಸು ಜಗಳ ಮಾಡ್ಕೊಂಡಿದ್ರೆ ಒಬ್ಬ ಗಂಡನ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಬಿಡು, ನನ್ ಗಂಡನೇ ದೇವ್ರು, ಇವತ್ ಬೈದ ನಾಳೆ ದಿವಸ ನನ್ ಜೊತೆ. ಇವಾಗ ಏನ್ ಮಾಡ್ತಾ ಇದಾರೆ ಸರ್? ಲಗೇಜ್ ತಗೊಂಡು ಊರ್ ಬಿಡ್ತಾ ಇದಾರೆ. ಬೇಕಿತ್ತ ಸರ್ ಇದು ನಮಗೆ? ಬೇಕಿತ್ತ ಫ್ರೀ ಬಸ್? ಎಫೆಕ್ಟ್ ಏನು ಸರ್? ಒಬ್ಬ ಮೊನ್ನೆ ಯಾರೋ ಮಾತಾಡ್ತಿದ್ರೆ ನಿಂತು ಎಲ್ಲೋಗೋಳೆ ಗೊತ್ತಿಲ್ಲ. ಬೇಕಿತ್ತು ಸರ್ ಇದು ನಮಗೆ? ಕಷ್ಟನೋ ಸುಖನೋ ಬೈದ್ನೋ ನನ್ ಗಂಡ ನನ್ ಜೊತೆಲಿ ಇರ್ತಾನೆ ಅಂತ ಮನೇಲಿ ಇರ್ತಿದ್ರು. ಇವಾಗ ಎಷ್ಟಕ್ಕೆ ಮಾತಾಡಿದ್ರೆ ಯಾವ ಊರ್ಗ್ ಹೋಗಿದಾರೆ ಅಂತ ಅವ್ನು ದುಡ್ಡು ಖರ್ಚು ಮಾಡ್ಕೊಂಡು ಹೆಂಡತಿ ಹುಡುಕ್ಬೇಕಾಗಿದೆ. ಎಲ್ಲಿ ನಮ್ಮ ಕರ್ನಾಟಕ ಖಂಡಿತವಾಗ್ಲೂ ನಾವು ಇದೇ ತರ ನಡ್ಕೊಂಡೋದ್ರೆ 5 ವರ್ಷದಲ್ಲಿ ನಾವು ದಿವಾಳಿ ಆಗಿ ಪ್ರತಿ ಒಬ್ಬ ಪ್ರಜೆ ಮೇಲೆ ನಾನ್ ಹೇಳ್ತಾ ಇದೀನಿ, ಇಷ್ಟಿಷ್ಟು ಲಕ್ಷಗಳ ಸಾಲ ಹೊರೆ ನಮ್ ತಲೆ ಮೇಲೆ ಇರುತ್ತೆ ಸರ್.